ಅರ್ಧಂಬರ್ಧ ಖಾತೆಯನ್ನ ಪಡೆದಂತಹ ಕೃಷ್ಣ ಬೈರೇಗೌಡರಿಗೆ ಶಾಕ್ ಆಗಿದೆ. ಕೃಷ್ಣ ಬೈರೇಗೌಡಗೆ ಚಮಕ್ ಕೊಡೋರು ಒಬ್ರ ಇಬ್ರ, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರುವಂತಹ ಕೃಷ್ಣ ಬೈರೇಗೌಡರು ಆದರೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಗೆ ಶಾಕ್ ಆಗ್ತಾ ಇದೆ. ನೋಡಿ, ಕೃಷ್ಣ ಬೈರೇಗೌಡರಿಗೆ ಶಾಕ್ ಮೇಲೆ ಶಾಕ್. ಅರ್ಧಂಬರ್ಧ ಖಾತೆಯನ್ನ ಪಡೆದಂತಹ ಕೃಷ್ಣ ಬೈರೇಗೌಡರಿಗೆ ಚಮಕ್ ಕೊಡೋರು ಒಬ್ರ ಇಬ್ರ, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಏನು ಕೃಷ್ಣ ಬೈರೇಗೌಡರು ಇರುವಂಥದ್ದು. ಆದರೂ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಗೆ ಶಾಕ್. ಕೃಷ್ಣ ಬೈರೇಗೌಡಗೆ ಶಾಕ್ ಕೊಡ್ತಿರೋದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಗೌಡರಿಗೆ ಬಿಗ್ ಶಾಕ್ ಆಗ್ತಾ ಇದೆ. ನಿನ್ನೆ ನಡೆದ ಒಂದೇ ಒಂದು ಸಭೆ ಶಾಕ್ ಮೇಲೆ ಶಾಕ್ ಆಗಿದೆ. ಕೃಷ್ಣ ಬೈರೇಗೌಡಗೆ ಶಾಕ್ ಕೊಟ್ಟ ಮಂತ್ರಿ ಯಾರು? ಸಂಪುಟ ರಚನೆಯಾದ್ರೂ ಕಡಿಮೆಯಾಗದ ಅಸಮಾಧಾನ. ಯಾರಿಗೆ ಸಿಟ್ಟು? ಕೃಷ್ಣ ಬೈರೇಗೌಡರಿಗೆ ಶಾಕ್ ಕೊಟ್ಟಿದ್ಯಾರು ಅನ್ನುವಂಥ ಪ್ರಶ್ನೆ. ನೋಡಿ, ಏನು ಅರ್ಧಂಬರ್ಧ ಖಾತೆಯನ್ನ ಪಡೆದಂತಹ ಕೃಷ್ಣ ಬೈರೇಗೌಡರಿಗೆ ಶಾಕ್ ಆಗ್ತಿದೆ. ಕೃಷ್ಣ ಬೈರೇಗೌಡರಿಗೆ ಚಮಕ್ ಕೊಡೋರು ಒಬ್ರ ಇಬ್ರ, ಇಲ್ಲಿ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಇರುವಂಥದ್ದು. ಆದರೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಶಾಕ್ ಆಗಿದೆ. ಕೃಷ್ಣ ಬೈರೇಗೌಡರಿಗೆ ಶಾಕ್ ಕೊಡ್ತಾ ಇರೋದಾದ್ರೂ ಯಾರು? ಅವ್ರು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಅವರಿಗೆ ಈ ರೀತಿ ಶಾಕ್ ಆಗ್ತಾ ಇದೆ. ನಿನ್ನೆ ನಡೆದ ಒಂದೇ ಒಂದು ಸಭೆ ಶಾಕ್ ಮೇಲೆ ಶಾಕ್. ಕೃಷ್ಣ ಬೈರೇಗೌಡಗೆ ಶಾಕ್ ಕೊಟ್ಟಂತಹ ಮಂತ್ರಿ ಯಾರು? ಸಂಪುಟ ರಚನೆಯಾದ್ರೂ ಅಸಮಾಧಾನ ಮಾತ್ರ ಇಲ್ಲಿ ಕಡಿಮೆ ಆಗ್ತಾ ಇಲ್ಲ. ಯಾರಿಗೆ ಸಿಟ್ಟು? ಕೃಷ್ಣ ಬೈರೇಗೌಡರಿಗೆ ಶಾಕ್ ಕೊಟ್ಟಿದ್ಯಾರು ಅನ್ನುವಂಥ ಪ್ರಶ್ನೆ. ನೋಡಿ, ಇಲ್ಲಿ ಕಾಂಗ್ರೆಸ್ನಲ್ಲಿಯೇ ಕೃಷ್ಣ ಬೈರೇಗೌಡರಿಗೆ ಶಾಕ್ ಆಗ್ತಿರುವಂಥದ್ದು. ಅರ್ಧಂಬರ್ಧ ಒಂದು ಖಾತೆಯನ್ನು ಅವ್ರಿಗೆ ನೀಡಲಾಗಿದೆ. ನಾನಾಯ್ತು ನನ್ನ ಕೆಲಸ ಆಯಿತು ಅಂತ ಕೃಷ್ಣ ಬೈರೇಗೌಡರಿಗೆ ಮಾಡ್ಕೊಂಡು ಹೋಗ್ತಿರುವಂಥದ್ದು. ಆದರೂ ನೋಡಿ, ಈಗ ನೆನ್ನೆ ನಡೆದಂತಹ ಒಂದೇ ಒಂದು ಸಭೆಯಲ್ಲಿ ಅವರಿಗೆ ಶಾಕ್ ಮೇಲೆ ಶಾಕ್ ಆಗಿದೆ. ಏನು ಚಮಕ್ ಕೊಡ್ತಾ ಇರೋದು ಕೃಷ್ಣ ಬೈರೇಗೌಡರಿಗೆ, ಚಮಕ್ ಕೊಡ್ತಾ ಇರೋದು ಒಬ್ರ ಇಬ್ರ, ಇಲ್ಲಿ ನಾನಾಯ್ತು ನನ್ನ ಕೆಲಸ ಆಯಿತು ಅಂತ ಇದ್ರೂ ಕೂಡ ಇಲ್ಲಿ ಶಾಕ್ ಆಗಿರುವಂಥದ್ದು, ಅಂದರೆ ಚಮಕ್ಕು ಕೊಡ್ತಾ ಇರುವಂಥದ್ದು. ಸಂಪುಟ ರಚನೆ ಆದರೂ ಅಸಮಾಧಾನ ಮಾತ್ರ ಕಡಿಮೆ ಆಗ್ತಾ ಇದೆ. ನೋಡಿ, ಇಲ್ಲಿ ಒಬ್ಬಂಟಿಯಾದ್ರ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಂತ ತಮ್ಮ ನಿರ್ಧಾರಗಳಿಂದಲೇ ಇಲ್ಲಿ ಒಂಟಿಯಾದ್ರ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಸಚಿವರ ಖಾತೆಯ ಖ್ಯಾತೆ ಮುಗಿತಾ ಇಲ್ಲ, ಇನ್ನೊಂದು ಕಡೆ ಸಂಪು ಸಹೋದ್ಯೋಗಿಗಳಿಂದಲೇ ಬೇಸರ ಆಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಮೇಲೆ ಕಣ್ಣಿಟ್ಟಿರುವವರ ಅಸಮಾಧಾನ ಜೋರಾಗಿದೆ. ಅದೇ ಕಾರಣಕ್ಕೆ ನೋಡಿ, ಸಂಪುಟದಲ್ಲಿ ಒಬ್ಬಂಟಿಯಾದ್ರ ಅನ್ನುವಂಥ ಪ್ರಶ್ನೆ ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಇದೇ ಹಾಟ್ ಟಾಪಿಕ್ ಆಗಿತ್ತು. ಕೃಷ್ಣ ಬೈರೇಗೌಡರಿಗೆ ಸಹಕಾರ ನೀಡುವಂತೆ ಶಾಸಕರು ಸಚಿವರಿಗೆ ಸಲಹೆ ನೀಡಲಾಗಿದೆ. ಶಾಸಕರು ಸಚಿವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಲಹೆ ನೀಡಿದ್ದಾರೆ. ಸಹಕಾರ ನೀಡದೇ ಇದ್ರೆ ಸರ್ಕಾರಕ್ಕೆ ತೊಂದರೆ ಆಗಲಿದೆ ಅಂತ ಇಲ್ಲಿ ಬಂಡೆ ಹೇಳ್ತಾ ಇರುವಂಥದ್ದು. ಆದರೆ ಸಭೆಗೆ ಗೈರಾಗಿ ಸಿಟ್ಟು ಹೊರ ಹಾಕಿರುವಂತಹ ಅನೇಕ ನಾಯಕರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಸಭೆಗೆ ಸಚಿವರು ಹಾಗೂ ಶಾಸಕರು ಆಗಮಿಸಿಲ್ಲ, ಗೈರಾಗಿದ್ದಾರೆ. ಬೆಂಗಳೂರಿನಲ್ಲಿದ್ದರೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೇಳ್ತಾ ಇದ್ದ ರಾಮಲಿಂಗಾರೆಡ್ಡಿ ಗೈರಾಗಿದ್ದಾರೆ. ಮಂತ್ರಿಗಿರಿಯ ಮೇಲೆ ಕಣ್ಣಿಟ್ಟಿರುವಂತಹ ಜಮೀರ್ ಅಹಮದ್ ಕೂಡ ಇಲ್ಲಿ ಚಕ್ಕರ್ ಹೊಡೆದಿರುವಂಥದ್ದು. ಸಭೆಗೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಚಿವರು ಶಾಸಕರು ಅಸಮಾಧಾನವನ್ನು ಹೊರ ಹಾಕಿರುವಂಥದ್ದು. ಒಬ್ಬಂಟಿ ಆದ್ರೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಅಂತ ತಮ್ಮ ನಿರ್ಧಾರಗಳಿಂದಲೇ ಇಲ್ಲಿ ಒಂಟಿ ಆಗ್ಬಿಟ್ರ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಸಚಿವರ ಖಾತೆ ಒಂದು ಖ್ಯಾತೆ ಏನಿದೆ ಅದು ಮುಗಿತಾನೆ ಇಲ್ಲ, ಇನ್ನೊಂದು ಕಡೆ ಸಂಪು ಸಹೋದ್ಯೋಗಿಗಳಲ್ಲೇ ಬೇಸರ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಮೇಲೆ ಕಣ್ಣಿಟ್ಟಿದ್ರಲ್ಲ, ಅವರೆಲ್ಲರೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂಥದ್ದು. ಅದೇ ಕಾರಣಕ್ಕೆ ನೋಡಿ, ಒಬ್ಬಂಟಿ ಆದ್ರ ಇಲ್ಲಿ ಕೃಷ್ಣ ಬೈರೇಗೌಡರು ಅಂತ ಪ್ರಶ್ನೆ ಇರುವಂಥದ್ದು. ನಿನ್ನೆ ನಡೆದಂತಹ ಸಭೆಗೆ ಕೆಲವು ಶಾಸಕರು ಹಾಗೂ ಸಚಿವರು ಗೈರಾಗಿದ್ದಾರೆ. ಅಂದರೆ ಬೆಂಗಳೂರಿನಲ್ಲಿದ್ದರೂ ಕೂಡ ಆ ಸಭೆಗೆ ಹಾಜರಾಗಿಲ್ಲ. ಅದೇ ಕಾರಣಕ್ಕೆ ಸಂಪುಟದಲ್ಲಿ ಒಬ್ಬಂಟಿ ಆದ್ರ ಅಂತ ನಿನ್ನೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತು. ಅದೇ ವಿಚಾರ ಇಲ್ಲಿ ಹಾಟ್ ಟಾಪಿಕ್ ಆಗಿದೆ. ನಿನ್ನೆ ಕೃಷ್ಣ ಬೈರೇಗೌಡರಿಗೆ ಸಹಕಾರ ನೀಡಬೇಕು ಅಂತ ಹೇಳಿ ಸಚಿವರಿಗೆ ಮತ್ತು ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಸಲಹೆ ನೀಡ್ತಾರೆ. ಆದರೆ ಇಲ್ಲಿ ನೋಡಿ, ಸಹಕಾರ ನೀಡದೇ ಇದ್ದರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅಂತ ಬಂಡೆ ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಸಭೆಗೆ ಗೈರಾಗಿ ಅವರ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ ನಾಯಕರು, ಸಚಿವರು ಹಾಗೂ ಶಾಸಕರು.
ನೋಡಿ, ಇಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಬೆಂಗಳೂರಿನಲ್ಲಿದ್ದರೂ ಕೂಡ ಕೆಲ ಸಚಿವರು ಶಾಸಕರು ಸಭೆಗೆ ಗೈರಾಗಿದ್ದಾರೆ. ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಮೇಲೆ ಕಣ್ಣಿಟ್ಟಿದ್ದಂತಹ ಏನು ಶಾಸಕರು, ಇಲ್ಲಿ ಸಚಿವರು ಅಸಮಾಧಾನವನ್ನು ಹೊರ ಹಾಕಿರುವಂಥದ್ದು. ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಸಭೆಗೆ ಆಗಮಿಸಿಲ್ಲ. ಇನ್ನು ಕೃಷ್ಣ ಬೈರೇಗೌಡರಿಗೆ ಸಹಕಾರವನ್ನು ನೀಡಿ ಅಂತ DK ಶಿವಕುಮಾರ್ ಇಲ್ಲಿ ಶಾಸಕರು ಸಚಿವರಿಗೆ ಹೇಳಿದರು. ಆದರೂ ಕೂಡ ಸಭೆಗೆ ಗೈರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಿಗೆ ಎಲ್ಲ ಒಂದು ಕಡೆ ಅವರು ಒಂಟಿ ಆಗ್ಬಿಟ್ರಂತೆ? ಯಾಕಂದರೆ ನಿನ್ನೆ ಒಂದು ಸಭೆಯನ್ನು ಮಾಡಲಾಗುತ್ತೆ. ಆ ಸಭೆಯಲ್ಲಿ ಯಾರೆಲ್ಲ ನಗರಾಭಿವೃದ್ಧಿ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು, ಅವರೆಲ್ಲ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಅಂದರೆ ಒಂದು ಸಭೆಗೆ ಗೈರಾಗುವಂತಹ ಮೂಲಕವಾಗಿ ಇಲ್ಲಿ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಕೃಷ್ಣ ಬೈರೇಗೌಡರು ಒಬ್ಬಂಟಿ ಆಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಯಾವಾಗ ಖಾತೆಯನ್ನ ಹಂಚಿಕೆ ಮಾಡಿದ್ರು ನಗರಾಭಿವೃದ್ಧಿಯನ್ನ ಅಂದ್ರೆ BDA BMRDA ಹೊರತುಪಡಿಸಿ ಉಳಿದಂತಹ ಇಲಾಖೆಗಳನ್ನ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಒಂದಿಷ್ಟು ಅಸಮಾಧಾನಗಳು ಮುಂದುವರೆದಿದೆ. ಅದರ ಭಾಗವಾಗಿಯೇ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಮತ್ತೆ ಜಮೀರ್ ಅಹಮದ್ ಅವರು ಕೂಡ ಗೈರಾಗಿದ್ದಂತಹದ್ದು. ಬಹುತೇಕವಾಗಿ ಬೈರತಿ ಸುರೇಶ್ ಔಟ್ ಆಫ್ ಸ್ಟೇಷನ್ ಅನ್ನುವಂತಹದ್ದಿತ್ತು, ಮತ್ತೆ ಜಮೀರ್ ಅಹಮದ್ ಅವರು ಕೂಡ CMಗೆ ಮನವಿ ಮಾಡಿದ್ರು ಅನ್ನುವಂತಹದ್ದಿತ್ತು. ಆದ್ರೆ ರಾಮಲಿಂಗಾರೆಡ್ಡಿ ಅವರ ಗೈರು ಹಾಜರಿ ಅವರ ಅಸಮಾಧಾನವನ್ನ ತೋರ್ಪಡಿಸಿದಂಗಿತ್ತು. ಇದರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಒಂದು ಸಭೆ ಕರೆದಿದ್ದಂತಹ ಪ್ರಮುಖ ಉದ್ದೇಶ ನಗರಾಭಿವೃದ್ಧಿ ಸಚಿವರಿಗೆ ಎಲ್ಲಾ ಸಚಿವರುಗಳು ಕೂಡ ನೀವು ಸಪೋರ್ಟ್ ಅನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ರು ಅನ್ನುವಂತಹದ್ದು ಸದ್ಯಕ್ಕೆ ಚರ್ಚೆ ಆಗ್ತಿರುವಂತಹದ್ದು. ಜೊತೆಗೆ ನಮಗೆ ಸಿಕ್ಕಂತಹ ಮಾಹಿತಿ ಎಲ್ಲೋ ಒಂದು ಕಡೆ ಕೃಷ್ಣ ಬೈರೇಗೌಡ ಅವರ ಏಕಪಕ್ಷೀಯ ನಿರ್ಧಾರಗಳು ಅಥವಾ ಅವರದ್ದೇ ಒಂದಿಷ್ಟು ನಿರ್ಧಾರಗಳು, ಚರ್ಚೆ ಮಾಡದೆ ತೆಗೆದುಕೊಂಡಂತಹ ನಿರ್ಧಾರಗಳು, ಇವೆಲ್ಲವೂ ಕೂಡ ಅವರನ್ನ ಈ ರೀತಿಯಾಗಿ ಒಬ್ಬಂಟಿಯಾಗಿ ನಿಲ್ಲಿಸೋದಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೀಗ ಮೂಡಿಸಿದೆ. ಆದ್ರೆ ನೆನ್ನೆ ನಡೆದಂತಹ ಸಭೆ ಸಂಪೂರ್ಣವಾಗಿ GBA ಚುನಾವಣೆ ಮತ್ತೆ SIR ಪ್ರಕ್ರಿಯೆ ವಿಚಾರವಾಗಿ ಚರ್ಚೆಯ ಜೊತೆಗೆ ಪ್ರಮುಖವಾಗಿ ಚರ್ಚೆಯಾದಂತಹ ವಿಚಾರಗಳಲ್ಲಿ ಇದು ಕೂಡ ಒಂದು. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.